Hey guys, welcome back to Saga Stories to ಹೊಸ ವ್ಲಾಗ್. ಒಂದು ಟ್ರಿಪ್ಪಿಗೆ ಅಂತ ಹೋಗ್ತಾ ಇದೀವಿ. ಬೆಳಬೆಳಗ್ಗೆ ನಿಂತಿದ್ದೀವಿ. ಎಷ್ಟು ಗಂಟೆ ಮಚ್ಚ ಇವಾಗ? ಆಲ್ಮೋಸ್ಟ್ 7 ಗಂಟೆ. ಅದ್ಯಾಕೋ ಮಕ್ಕ ಒಳ್ಳೆ ಇದು ಮಾಡ್ಕೊಂಡಿದ್ಯಾ? ಎಣ್ಣೆ ಹೊಡೆದ ನಂಗೆ. ದೇವ್ರಿಗೆ ಹೋಗ್ಬೇಕಂದ್ರೆ ಎಷ್ಟು ಗಡಗಡ ನಡಕ್ಬೇಕು ಅಂತ. ಏನಷ್ಟು ಚಳಿ ಆಯ್ತಿಲ್ಲಪ್ಪ ನನಗೆ. ನೀನು ಒಂಥರ ಇದು ಐರನ್ ಬಾಡಿ ಮಾಂಸನಿಂದ. ಹೌದೇನೋ? ಓಕೆ, ಎಲ್ಲಿಗೆ ಹೋಗ್ತಾ ಇರೋದು ಮಚ್ಚ ನಿನ್ ಗೊತ್ತೇನೋ? ಸೂಜುದಾದ ಲೋ ಶಿಷ್ಯ, ಅದು ಶಿವನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಗೊತ್ತು. ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಅರುಣಾಚಲೇಶ್ವರಕ್ಕೆ ಹೋಗ್ತಾ ಇದೀವಿ. ಅರುಣಾಚಲೇಶ್ವರ ತಿರುವಣ್ಣಾಮಲೆಯಲ್ಲಿ ಎರಡು ಮಾಂಸ ಇನ್ನೊಂದು ಏನಂತಾರೆ ಅರುಣಾಚಲಂ ಹೆಸರೆಲ್ಲ ಕೇಳಕ್ ತಿರುವಣ್ಣಾಮಲೆ ಏನು ತಿರುವಣ್ಣಾಮಲೈ ತಿರುವಣ್ಣಾಮಲೆ ಹೋಯ್ತಾ ಇದೀವಿ. ಎಲ್ಲಾ ಅಪ್ಡೇಟ್ಸ್ಗಳು ಪಟ 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 ಕೊಡ್ತಿರ್ತೀವಿ. ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಅವ್ರು ಹೆಂಗಿದ್ರು ಮಾಡ್ದಲ್ವ, ನಾವು ಮಾಡಾಗಿದ್ರೆ ಹೆಂಗಿದ್ರು ಮಾಡ್ದಲ್ಲ, ಮಜಾ ಬರೋ ತರ ಕೊಡ್ತೀವಿ. ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಅವಾಗಿನ ಬೆಳಬೆಳಗಿನ ಸೂರ್ಯ ರೈಸ್ ಆಗ್ತಾ ಇದ್ದ. ಈಗ ಕಾಫಿ ಕುಡ್ಕೊಂಡು ಬಿಡ್ತಾ ಇರೋದೇನೆ. ನಮ್ಮಮ್ಮ ನಾವು ಕೆಳಗಡೆ ಬರೋ ಅಷ್ಟರಲ್ಲಿ ಆಗ್ಲೇ ಬಾಕ್ಲಿಗೆಲ್ಲ ತೊಳೆದು ಅಂಗಡಿಗೆ ಹೋಗ್ಬಿಟ್ಟು ಹಾಲು ತರಕಾರಿ ಎಲ್ಲ ತಗೊಂಬಂದ್ಬಿಟ್ಟಿದ್ರು. ಆಗ್ಲೇ ಸ್ವಲ್ಪ ಲೇಟ್ ಆಗಿತ್ತು. ಕಾಫಿನೂ ಬೇಡ ಏನು ಬೇಡ ಅಂತಿದ್ವಿ. ಇರೋ ಸ್ವಲ್ಪ ಕುಡ್ಕೊಂಡು ಹೋಗು ಅಂತ ಮಾಡ್ಕೊಂಡು ಕೊಟ್ರು. ನಮ್ಮಪ್ಪ ನೋಡಿ ಪರ್ಫಾರ್ಮೆನ್ಸ್ ತೋರಿಸ್ತವ್ರೆ. ಪ್ರೀತಿಯಿಂದ ದುಡ್ಡು ಕೊಡೋಕೆ ಬಂದರು ಟ್ರಿಪ್ಪಿಗೆ. ಅವ್ರಿಗೆ ಬೇಜಾರು ಮಾಡಬಾರ್ದು ಅಂತ ಇಸ್ಕೊಂಡೆ ಮಗ. ಬಾಯ್ 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 ಬಾರೋ. ಏಸ್ತಿಕ್ತಿಯಾ? ಏಸ್ತಿಕ್ಕರು ಅಷ್ಟು ಧೂಳಾದದ ಮತ್ತೆ ಅಂಬಾರಿ. ನಾವು ಹುಡುಗಿ ಚೆನ್ನಾಗಿ ನೋಡ್ಕೊಂಡ್ರೆ ಅಂಬಾರಿ ಚೆನ್ನಾಗಿ ನೋಡ್ಕೋಬೇಕು. ಓಡಿಸ್ಬಾರ ಚಳಿ ಬಾ. ಸೀದಾ ಸ್ಪೆಂಡರ್ ಹಾಕೊಂಡು ಹೊರಟ್ವಿ ಕೆಂಗೇರಿಗೆ. ಏನಕ್ಕೆ ಅಂತ ಕೇಳಿದ್ರೆ ನಮ್ಮ ಹುಡುಗನ ಪಿ ಜಿ ಅಲ್ಲೇ ಇರೋದು, ರೆಡಿ ಆಗಕ್ಕೆ ಶಿಷ್ಯ. ಒಂದು 8:30 ಹೋಗ್ತೇವೆ. ಹೋಗ್ಲೇಬೇಕು. 8:30 ಇಂದ ಹೋಗಿ 10 ಗಂಟೆಗೆ ಬಸ್ ಹತ್ತೋದು. 10:45 ಅಷ್ಟೊತ್ತಿಗೆ ಒಂದು ಸ್ನಾನ ಮಾಡ್ಕೊಂಡು ಪ್ಯಾಕಪ್ ಮಾಡಿ ಐರಾವತ ನಮ್ಮ ಕರ್ನಾಟಕ ಐರಾವತ ಎಲ್ಲ ಕೆಂಪಸ್ ಆಗಿ ಹೋಯ್ತಾ ಇರೋದು. ಅಪ್ಪ ಅದನ್ನ ಐರಾವತ ಅಂದ್ಬೇಕು. ಅಶ್ವಮೇಧ ಇವಾಗ ಅಶ್ವಮೇಧ ಹೊಲ ನಡೆಯೋದು ನೋಡಪ್ಪ. ನೋಡ್ರೆ ಗೊತ್ತಾಗ್ತದೆ. ಮಾಮ್ಸ್ ಏನ್ ಹುಡುಕ್ತಿದ್ಯಾ? ಒಂದು ಕಾಚ ಯಾಕೆ ನಿಂದಿಲ್ವೇನು? ಒಗ್ದಿಲ್ವೇನು? ಅವು ಕೊಡಲ್ವೇನು ಮತ್ತೆ? ಯಾಕೆ ಕುರಿಬೇಕು ಕೊಡ? ಸೈಜು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತಾನೆ. ಕಡ್ತಾ ಐರನ್ ಮಾಡಿದ್ರೆ ಹಂಗೆ ಇಟ್ಕೋಬೇಕು ಕಣ. ಮಾಡಿಲ್ಲ ಅಂದ್ರೆ ಹಂಗೆ ಇಟ್ಕೊಂಬಾರ್ದು. ಎಷ್ಟೊತ್ತಿ ಕಂಬ್ತಿದ್ಯಲ್ಲ ಬೋಳಿ ಮಗನೆ. ಫುಲ್ 2,000 ರೂಪಾಯಿ ಕೊಡೈತಪ್ಪ ಎಕ್ಸ್ಪ್ರೆಸ್ಗೆ. ಇವಾಗ ನಮ್ಮಪ್ಪ ಕೊಟ್ಟವ್ರ ಖರ್ಚಿಗೆ, ಕೂಲಿ ಬಾಯರ್ ಅಪ್ಪರು ಇದು ಜಮೀನ್ ಬೋರ್ದವ್ರ ಖರ್ಚಿಗೆ ನೀವ್ ಇವಾಗ ಫೋನ್ ಮಾಡಿ ಕೇಳು. ಬಟ್ಟೆ ಅಂಗಡಿ ಕೊಡ್ತೀರಾ, ಜಮೀನ್ ಕೊಡ್ತೀರಾ, ಎಲ್ಲ ಭಾಗ ಮಾಡ್ರಿ. ಏನು ಭಾಗ ಮಾಡ್ರಿ? ಅರ್ಜೆಂಟಾಗಿ ಜಮೀನ್ ಭಾಗ ಆಗ್ಬೇಕು ಅಂತ ಹೇಳು. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇತ್ತು. ಅಲ್ಲೇ ಕೆಂಗೇರಿಲಿ ರೋಡ್ ಸೈಡು ತಿನ್ನೋಣ ಅಂತ ಹೊರಟ್ವಿ. ಅವನ ಅಜ್ಜಿ ಇಡ್ಲಿ ಸಕಾದಾಗಿತ್ತು. ತಮಿಳ್ನಾಡಲ್ಲಿ ಊಟ ಅದು ಹೆಂಗಿರ್ತದೋ ಏನೋ, ಇಲ್ಲೇ ಸರಿಯಾಗಿ ಬ್ಯಾಟಿಂಗ್ ಆಡ್ಬಿಡೋಣ ಅಂತ ಆಡಿದ್ವಿ. ಹುಡುಗಿರ್ತಾರ. ಇವಾಗ ಅಫಿಷಿಯಲ್ ಆಗಿ ಎಲ್ಲಾರು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಯ್ತಾ ಇದೀವಿ. ಯಾವ್ದು ಮಾಮ್ಸ್ ಅಫಿಷಿಯಲ್ ಕ್ಯಾಬ್ ಇದು? ಅಫಿಷಿಯಲ್ ಕಣ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ನಾವು ಇದು ಆಟೋ ಯಾವ್ದು? ವಿಜಯನಗರ ತಾನೆ ಇರೋದು. ಪಿಕಪ್ ಬಂದು ವಿಜಯನಗರ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟಾಪ್ ತಾನೆ. ಪಿಕಪ್ ಬಂದ್ಬಿಟ್ಟು ಅಲ್ಲೇ ಇರೋದು. ನೀವು ಯಾರು ಹೋಗ್ಬೇಕು ಅಂತಂದ್ರೆ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟಾಪ್ ಇಂದನೇ ಬುಕ್ ಮಾಡ್ಕೊಳ್ಳಿ. ಅರುಣಾಚಲಂಗೆ ಹೋಗೋರು. ಅಫಿಷಿಯಲ್ ಅವ್ರೇನ್ ಗೊತ್ತಾಗುತ್ತಾ ಅಂತ. ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಂದಿದ್ದೀವಿ ಮಗ. ಇವಾಗ ಕೆಂಪಸ್ ಎಲ್ಲಲ್ಲ, ಕೆಂಪಸ್ ನಮ್ದು ಪ್ಲಾಟ್ಫಾರ್ಮ್ 8 ಹೋಗ್ಬೇಕಾ? ಸ್ಟ್ಯಾಂಡರ್ಡ್ ಕೆಂಪಸ್ ಬುಕ್ ಮಾಡಿದೀವಿ. ಅದೇನು ಅಶ್ವಮೇಧ ಬರುತ್ತಾ ಅದು ನಾರ್ಮಲ್ ಕೆಂಪಸ್ ಬರುತ್ತಾ ಗೊತ್ತಿಲ್ಲ, ಕಾಯ್ಬೇಕು. ಅಲ್ಲ ನೋಡ್ಬೇಕು. ನಮ್ ಇಬ್ರು ಶಿಷ್ಯಂದ್ರು ಬಂದವ್ರೆ, ತೋರಿಸ್ತೀವಿ ಅವ್ರ ಜಾಗದಲ್ಲಿ. ನೀವು ಏನಾದ್ರು ಆಗಿದ್ದಾರೆ, ನೀವೇನಾದ್ರು ಇಲ್ಲಿಗೆ ಬರ್ಬೇಕು ಹೋಗ್ತೀರಾ ಅಂತಂದ್ರೆ ಇದೇ ಸ್ಟೇಷನ್ಗೆ ಬಂದ್ಬಿಟ್ಟು ಹತ್ಬೇಕು ಬಸ್ನ. ತಮಿಳ್ನಾಡು ಸೈಡ್ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಇದು ಮ್ಯಾಸ್ಟಿಕ್ ಗಿಜೆಸ್ಟಿಕ್ ಎಲ್ಲ ಇಲ್ಲ, ಇಲ್ಲೇ ಹತ್ರದಲ್ಲಿ ಇದೊಂದೇ ಇರೋದು. ಏನ್ ಮಾಡ್ತಿದ್ದೆ? ಶಿಕಾವತ್ ಇದಾ? ಇವನು ಅಶ್ವಮೇಧ ಅಂದ. ಅದು ಅಶ್ವಮೇಧ 200 ರೂಪಾಯಿಗೆ ಅದು ಸೇಮ್ ಕಣೋ ಪ್ರೈಸ್. ಟಿಕೆಟ್ ಇದು ಎಷ್ಟೋ ಪ್ರೈಸ್ ಇದು? ಯಾವುದು? ಎಷ್ಟು ಇದು ಬಸ್ ಟಿಕೆಟ್? 220 ರೂಪಾಯಿ. ಏನದು? ಬೆಂಗಳೂರು ಟು ಕಲಕುರ್ಚಿ ಬಸ್ಸು. ಫುಲ್ ಚೀಪ್ ಬೇಡ ಮ್ಯಾಮ್. ಸಮ್ KSRTC ಚೀಪ್ ಅನ್ಬೇಡ ವರ್ತನ್ನು. ಬರೀ ಗಾಂಧಿ ಜಯಂತಿ ಬೂಂದಿ ತಮಿಳ್ನಾಡಿಗೆ ಹೋದ್ರೆ ಇನ್ನೂ ಚೀಪ್, ಇನ್ನೂ 30 ರೂಪಾಯಿ ಕಮ್ಮಿ. 180 ಚೆನ್ನಾಗೈತಪ್ಪ ಬಸ್. ಅವನು ತಮಿಳ್ನಾಡು ಕರ್ನಾಟಕ ಉದ್ಧಾರ ಮಾಡೋಣ ನಾವು. ಅಲ್ಲ ತಮಿಳ್ನಾಡು ನುಗ್ಗಲ್ಲ ಕಣದು, ನುಗ್ಗಲ್ಲ ನೋಡಿದ್ರೆ ಅಶೋಕ್ ಲೈಲ್ಯಾಂಡ್ ಕಣದು. ಇದು ನಮ್ದು. ಇದು ಯಾವ್ದಪ್ಪ? ಇದು ಏನೇನು ಯೋಚನೆ ಮಾಡ್ತೀವಿ ನೋಡಿ ನಾವು. ಇದು ಅಶೋಕ್ ಲೇಲ್ಯಾಂಡ್ ಏನಂತ ಆಡ್ರಲ್ಲ ತಗೋತೀರಲ್ಲ
ಯಾರಿಗೂ ಬೇಡಪ್ಪ, ಯಾರಿಗಾರು ಪುರ ಇರ್ತಾರೆ ಅಂತ. ತಮಿಳ್ನಾಡಲ್ಲಿ ನಮಗೆ ನೀರು ಕರ್ನಾಟಕದವ್ರಿಗೆ ಕೊಡ್ತಾರೋ ಕೊಡಲ್ವ ಅಂತ ಇಲ್ಲೇ ಸೇಫ್ಟಿಗೆ ಯಾವುದಕ್ಕೂ ತಗೊಂತ ಇದೀವಿ. ಏನೋ ಒಳ್ಳೆ ಪಾಕಿಸ್ತಾನ್ಗೆ ಹೋಗೋ ಹತ್ರ ಆಡ್ತಿದ್ವಿ ಗುರು, ತಮಿಳ್ನಾಡು ಹೋಗ್ತಿರೋದಕ್ಕೆ. ಇವಾಗಿನ ಅಶ್ವಮೇಧದಾಗ ಬಂದು ಕುತ್ಕೊಂಡಿದ್ವಿ. KSRTC ಕಣ, ಅಶ್ವಮೇಧ KSRTC ಎಲ್ಲ ಒಂದೇ. ಇದು 10 ಕಿಲೋ ನುಗ್ಗುತ್ತೆ ಕಣ, ಅಶ್ವಮೇಧಗಿನ ಇದು ಎಷ್ಟು ಜಾಸ್ತಿ ಹುಡುಗೋದು. ಚೆನ್ನಾಗವರಲ್ಲ ಎತ್ತ ಮೇಲೆ ಹಿಂಗೆ ಹುಡುಗರಿಗೆಲ್ಲ ಗೊತ್ತಾಗದ್ ಬೇಡ ಯಾವ ಬಸ್ ಯಾವ ಕಥೆ ಇಲ್ಲ. ತೋರ್ಸ್ ಮತ್ತೆ ಮುಂದೆ ತುಂಬಾ ಐತೆ ಅಂತ ಖಾಲಿ ಬಸ್ ಅನ್ಕೊಂತಾರೆ. ಶಿಕಾವತ್ ಕಣೋದು, ಸುಮ್ನಿರೋ. ಶಿಕಾವತ್ ಸರ್ದದು ಇದು ಪುಷ್ಪ ಇಂಪೋರ್ಟೆಡ್ ವಾಚ್ ಅನ್ನೋದು. ಯಾಕೆ ಕಿತ್ತಾಡ್ತೀರಾ? ಯಾಕೆ ಇದು ಬೆಂಗಳೂರು ಬಿಡಕ್ಕೆ 1 ಅವರ್ ಮೇಲೆ ಆತೈತೆ. ಬೆಂಗಳೂರು ತಮಾಷೆ ಅಂದ್ಕೊಂಡಿದ್ಯೇನು? ಅದೇನು ಹೇಳ್ತಾರಲ್ಲ, ಸ್ವಿಟ್ಜರ್ಲ್ಯಾಂಡ್ ನೋಡ್ಬೋದು, ಐಸ್ಲ್ಯಾಂಡ್ ನೋಡ್ಬೋದು. ಕರೆಕ್ಟಾಗಿ ನೋಡಕ್ಕಾಗಲ್ಲ. ಲೈಫಲ್ಲಿ ನೀವು ಕೊನೆವರೆಗೂ 10 ವರ್ಷ 100 ವರ್ಷ ಇದ್ರೂ ಬೆಂಗಳೂರು ನೋಡಕ್ಕಾಗಲ್ಲ. ಬೆಂಗಳೂರು ಬಿಡಕ್ಕೆ 2 ಅವರ್ ಬೇಕು. ಏನ್ ಇದು ಬಿಸಿಲು. ನಮ್ ಬೆಂಗಳೂರೇ ಬೆಟ್ರಲ್ಲ ಇದು. ಯಾವ್ದೋ ಇದು ಗಾಡಿ ಬಂದ್ಬಿಟ್ಟಿದ್ವಿ. ನಮ್ಮೂರ ನಮಗೆ ದೇವರಾಣು ಫುಲ್ ಇವಾಗ ಬ್ಲ್ಯಾಕ್ ಆಗಿ ಬರೋದೆ. ಬ್ಲ್ಯಾಕ್ ಇರೋರು ಬ್ಲ್ಯಾಕ್ ಹೆಂಗ ಆಗ್ತದೆ? ನೀನೇ ಇದೆಯಲ್ಲ ಮಾಮ್ಸ್, ನನಗಿನ್ನ ಇದೆಯಲ್ಲ. ಕಾಮೆಂಟ್ ಮಾಡಿ ಯಾರು ಬ್ಲ್ಯಾಕ್ ಇದಾರೆ ಅಂತ. ಗೊತ್ತಿರೋ ವಿಚಾರ. 10 ನಿಮಿಷ ಟೈಮ್ ಕೊಡೋದು. ಎಲ್ಲ ಬಸ್ಸಲ್ಲಿ ಇರಬೇಕು ಅಂತ ನಮ್ಮ ಡ್ರೈವರ್ ಅಣ್ಣ ಹೇಳ್ಬಿಟ್ರು. ಯಾಕಂದ್ರೆ ಊಟಕ್ಕೆ ನಿಲ್ಸಿದ್ದು 10 ನಿಮಿಷ. ಹೆವಿ ಟ್ರಾಫಿಕ್ ಆಗಿದ್ರಿಂದ ಪಾಪ ನಮ್ಮ ಡ್ರೈವರ್ ಅಣ್ಣ ಹಂಗೆ ಹೆಂಗೆ ಬೇಕೋ ಹಂಗೆ ಓಡಿಸ್ಕೊಂಬಂದ್ರು ಗುರು. ಪಾಪ ಸೈಕ್ ಅಂದ್ರೆ ಸೈಕ್ ಆಗೋಗ್ಬಿಟ್ಟಿರ್ತೀವಿ ಇವತ್ತು, ಹೆವಿ ಟ್ರಾಫಿಕ್. ತಿರುವಣ್ಣಾಮಲೆಗೆ ಹೋಗ್ತೀವಿ, ಬಸ್ ಮೂವೇ ಆಗ್ತಿಲ್ಲ ಗುರು. ಯಾವ್ದೋ ಸಮಾವೇಶ ಅಂತ ಕಾಣಿಸುತ್ತೆ, ಯಾವ್ದೋ ಪಾರ್ಟಿದು 90 ಓಡಿಸ್ಬಿಟ್ಟು ಎಲ್ಲಾರು ಕರ್ಕೊಂಬಂದವ್ರೆ. ಅಯ್ಯೋ ಪಾಪ ಅನಿಸ್ತೈತಿ ಜನ ನೋಡಿದ್ರೆ. ಕೇಳಲಿ ಅಲ್ಲ ಮಗ, ಇವ್ರಿಗೆಲ್ಲ ಅದೇನು ಕೆಲ್ಸ ಇಲ್ವಾ ಅಥವಾ ಏನು ಅಂತ ಗೊತ್ತಾಗ್ತಿಲ್ಲ ಮಗ. ಈ ಪಾರ್ಟಿ ಜನ ಕರ್ನಾಟಕದಲ್ಲಂತೂ ಈ ಪಾರ್ಟಿ ಜನ ದುಡ್ಡು ಕೊಡ್ತೀವಿ ಅಂದ್ರೂ ಬರಲ್ಲ ಗುರು. ಆ ರೇಂಜಿಗೆ ಜನ ಸೇರಿದ್ರು. ಆಂಬುಲೆನ್ಸಿಗೂ ದಾರಿ ಬಿಡ್ದಂಗೆ ಪಾಪ ಇಲ್ಲಿ ಜಗಳ ಬೇರೆ ಆಡ್ತವ್ರೆ. ಪಾಪ ಬಸ್ ಅವ್ನೇನೋ ತಪ್ಪೇ ಇಲ್ಲ, ಆಂಬುಲೆನ್ಸಿಗೆ ಜಾಗ ಬಿಡುವಂತವ್ರು. ಮುಂದೆಗಡೆ ಗಾಡಿ ಹೋದ್ರೆ ತಾನೆ ಬಸ್ ಅವ್ನ ಜಾಗ ಬಿಡೋದಿಕ್ಕೆ. ಪಾಪ ತಾತಂಗ್ ಒದೆ ಬೇರೆ ಕೊಟ್ರು ಗುರು. ನನಗೆ ಒಂಥರ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡ್ತು. ಬರ್ರಿ ಜಗಳ ಗುರು ಇಲ್ಲಿ. ಮಗ ಇದು ಯಾವ್ದೋ ಪಾರ್ಟಿ, ಯಾವ್ದೋ ಪಾರ್ಟಿ ಇದು PMK ಸೈಕ್ ಪಾರ್ಟಿ ಗುರು ಇದು. ರೋಡೇ ಜಾಮ್ ಮಾಡಿ ಬಿಸಾಕ್ಬಿಟ್ಟವ್ರೆ. ಆಂಬುಲೆನ್ಸ್ಗೂ ಜಾಗ ಇಲ್ಲ. ಹಂಗೆ ಅವನ ಅಜ್ಜಿ ಪುಣ್ಯಕ್ಕೆ ಇವತ್ತು ಕಾರ್ ತಗೋ ಬರ್ಲಿಲ್ಲ. ಕಾರ್ ತಗೋ ಬಂದಿದ್ರೆ ಯಾವ ಕಾಲ ಆಗಿರೋದು ಹೋಗಕ್ ನಾವು. ನೋಡಿ ಟ್ರಾಫಿಕ್ ಅಲ್ಲೇ ಹೋಗ್ತಾ ಇದ್ದೀವಿ, ನುಕ್ಕಂಡು ಮಧ್ಯದಲ್ಲಿ. ಬಿಜೆಪಿ ಪಾರ್ಟಿ ಅಂತ ಬಿಜೆಪಿ ಯಾವ ಪಾರ್ಟಿ? ಯಾವ ಪಾರ್ಟಿನೇನೋ ಗೊತ್ತಿಲ್ಲ. PMK ತಮಿಳ್ನಾಡಿಗೆ ಅವಳಿ ಕಮ್ಮಿ ಅಂದ್ರೆ ಒಂದು 5 ಕಿಲೋಮೀಟರ್ ಜಾಮು ಫುಲ್ಲು. 5 ಇನ್ನ ಫುಲ್ ಜಾಮ್. ಇನ್ನ 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಾವು. ಅರುಣಾಚಲಂ ಹೋಗಕ್ ಇನ್ನ 6 ಕಿಲೋಮೀಟರ್ ಇದೆ, ನಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ 14 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಇಲ್ಲಿ 6 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿದೆ ನೋಡಿ ಬೆಟ್ಟ, ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ಇವಾಗ. ಇದು ಯಾವ್ದೋ ಆಟೋ ಸಿಕ್ತೋ ಮಗ, ಎತ್ಕೊಂಡು ಹೋಗ್ತಾ ಇದೀವಿ. ಸ್ವಲ್ಪ ಕ್ಲಿಯರ್ ಆಯ್ತು ಟ್ರಾಫಿಕ್. 5 ನಿಮಿಷ ಆಗಿರೋ ಕ್ಲಿಯರ್ ಆಗಿರೋದು ಅಂತ ಕಾಣಿಸುತ್ತೆ. ನಾವೇ ಆ ಥರ ಬಿಟ್ಬಿಡಿ. ತಿರ್ಗೊಂದು ಲಾರಿ ಅಲ್ಲಿ ಜಾಮ್ ಆಯ್ತು ಅಂತ ಬರೋಕೆ ಆಗಲ್ಲ. ಒಟ್ಟಲ್ಲಿ ಎಲ್ಲಾ ತರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ಅದೇನೋ ಗೊತ್ತಿಲ್ಲ, ದೇವ್ರು ನೋಡ್ತೀವೋ ಇಲ್ಲ ಏನ್ ನೋಡ್ತೀವೋ ಗೊತ್ತಿಲ್ಲ, ಹೋಗ್ತಾ ಇದೀವಿ. ಕೂಲಿ ಬಾಯ್ ನೋಡ ನನ್ನ ಮಗ ಪ್ಲಾನ್ ಮಾಡ್ಬಿಟ್ಟು ಹೆಂಗ್ ಕೂತವನಲ್ಲಿ. ಜೈಕರ್ ಹೇಳ್ರಪ್ಪ, ನಮ್ಮ ಆಟೋ ರಾಜಣ್ಣಂಗೆ ಯಾತ್ರೂರು ಗುರು ಇದು ತಿರುವಣ್ಣಾಮಲೈ. ಊರವರೆಲ್ಲ ಜಗಳ ಆಡ್ತಾರಲ್ಲ. ನಾವು ಆಟೋದಲ್ಲಿ ಬರ್ತಾ ಇದೀವಿ, ಆಗಲೇ ಯಾರೋ ಒಬ್ಬ ಕೆರಿಗೆ ತೆಗ್ದ ರೋಡಲ್ಲಿ. ಪಾಪ ಆಟೋ ಡ್ರೈವರಿಗೆ ಗಾಡಿನ ಓಡ್ಸೋದಿಕ್ಕೆ ಬಿಡ್ತಾ ಇರಲಿಲ್ಲ. ನಮಗಂತೂ ಕಿರಿಕ್ ನೋಡಿ ಸಾಕಾಗೋಗ್ಬಿಟ್ಟು ಅಂತೂ ಇಂತೂ ತಲುಪಿದ್ವಿ ಅರುಣಾಚಲೇಶ್ವರ ಟೆಂಪಲ್ ಹತ್ರ. ಮಧ್ಯಾಹ್ನ ಬೇರೆ ಊಟ ಸರಿಗ್ ಮಾಡಿರಲಿಲ್ಲ. ಇಲ್ಲಿ ಯಾವುದೋ ಒಂದು ಹೋಟ್ಲಿಗೆ ಬಂದ್ವಿ. ಯಾವ ಹೋಟ್ಲನ್ನ ನೋಡಿ ಗುರು, ನೀಟ್ನೆಸ್ ಅಂತೂ ಇಲ್ಲವೇ ಇಲ್ಲ. ಕ್ಲೀನ್ನೆಸ್ಸು ಆಮೇಲೆ ಹೈಜೀನು ಅದು ಇದೆಲ್ಲ ಕೇಳೋಕ್ಕೆ ಹೋಗ್ಬೇಡಿ ಇಲ್ಲಿ ಹೋಟ್ಲುಗಳಲ್ಲಿ. ಕಣ್ಣು ಮುಚ್ಕೊಂಡು ಹೆಂಗೋ ಹಂಗೆ ಹಿಂಗೆ ತಿಂದ್ವಪ್ಪ ಸಿಕ್ಕಿದ್ನ. ಅಣ್ಣ ಊರಾಗ್ಲ ಎರ್ಚಾಡ್ಕೊಂಡು ಅದು ಯಾವುದೋ ದೋಸೆ ಆಗ್ತಾ ಇದ್ದ, ಪುಡಿ ದೋಸೆನಾ, ಅದು ಯಾವ ದೋಸೆ ಅಂತಾರೆ ಅಂತ ನನಗಂತೂ ಗೊತ್ತಿಲ್ಲ. ನಿಮಗೆ ಗೊತ್ತಿರ ಕಮೆಂಟ್ ಮಾಡಿ. ಸರಿ ನಡ್ರಪ್ಪ ರೂಮ್ ಹುಡ್ಕೋಣ ಅಂತ ನಾನು ನಮ್ಮ ಹುಡುಗರು ಹೊರಟ್ವಿ. ಬಸ್ ಇಳಿದು ಊಟ ಮಾಡ್ಕೊಂಡು ಇವಾಗ ರೂಮ್ ಹುಡ್ಕೋದಕ್ಕೆ ಅಂತ ಬಂದಿದ್ದೀವಿ. ಹುಡುಕಾಡ್ತಾ ಇದ್ದೀವಿ, ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಯಾವುದೋ ಒಂದು ಬಂದಿದ್ದೀವಿ, ಹುಡುಗರು ಉಚ್ಚಾರಿಸ್ತಾ ಇದ್ದಾರೆ ತಮಿಳಲ್ಲಿ. ನೋಡುವ. ನಮಗೆ ಬೇರೆ ಇಲ್ಲಿ ಕರ್ಮುತ್ ಕಂಡ ಭಾಷೆ ಬರಲ್ಲ, ಅದಕ್ಕೋಸ್ಕರ ನಮ್ಮ ಹುಡುಗರು ಇಬ್ರು ಇದ್ರು ತಮಿಳ್ ಬರೋರು. ಏನೋ ಹಂಗೆ ಹುಡುಕುದ್ರಪ್ಪ ರೂಮ್ನ. ನಾವಿರೋದು 5 ಜನ, ಸ್ಪೆಂಡರ್ ಮೇಲೆ 4 ಜನ, ಸ್ಕೂಟಿ ಮೇಲೆ 3 ಜನ ಹಾಕೊಂಡು ಇಬ್ರು ಡ್ರಾಪ್ ಮಾಡಿದ್ರು ಗುರು. ಅದ್ಯಾವುದೋ ಆಳ್ ಕೊಂಪೆಗೆ. ಗಾಯ್ಸ್ ಇದ್ಯಾವುದೋ ರೂಮಿಗೆ ಬಂದಿದ್ದೀವಿ. ಹುಡುಕಿ ಎಸಿನ ನಾನ್ ಎಸಿನ ಮಾಂಸಿದು ನಾನ್ ಎಸಿ ಕಣೋ, ಎಲ್ಲೋ ಎಸಿ ಐತೆ ನೋಡ್ರಿ ರೂಮ್ ಹೆಂಗೈತೆ ಅಂತ. ಇದ್ಯಾವ್ದು ಇವಾಗ ನೆನ್ನೆ ಸುಣ್ಣ ಹೊಡೆದಿರಂಗೆ ಐತಿದು. ಆತು ಇಲ್ಲ ರೂಮಲ್ಲಿ
ಯಾತು ಇಲ್ಲ ಇಲ್ಲಿ ರೂಮಲ್ಲಿ. ಇದಕ್ಕೆ ಎಷ್ಟು ಕೊಟ್ಟಿದ್ದೀವಿ ಗೊತ್ತಾ? 2,000 ರೂಪಾಯಿ ಕೊಟ್ಟಿದ್ದೀವಿ. ಬಗ್ಸಕ್ಕ ಬಿಡಲ್ಲ, ಅದೇನು ಕಾಣುತ್ತೆ, ಏನು ಇಲ್ಲ ಅಲ್ಲಿ ಕಾಣಕ್ಕೆ. 2,000 ರೂಪಾಯಿ ಕೊಟ್ಟಿದ್ದೀವಿ ಇದಕ್ಕೆ. ಸೋರ್ತೈತೆ ಇದು ಫುಲ್ ಹೊರ್ತು. ಹಾ, ಅಲ್ಲಿ ಮೈನ್ ಎಂಟ್ರೆನ್ಸ್ ಐತೆ, ಅದೆಲ್ಲ ರಾಜಗೋಪುರ ಹತ್ರನೇ. ರಾಜಗೋಪುರ ಹತ್ರ ಮಾತಾಡ್ಸಕ್ ಆಗ್ತಿಲ್ಲ ರೇಟು. ರೂಮ್ ಸಿಕ್ಕರು ಮಾತಾಡಕ್ ಸಾಕಾಯ್ತಿಲ್ಲ ರೇಟ್ಗಳು. ಎಷ್ಟು? 2,000 ಮೇಲೆ. ಇಲ್ಲಿ ಯಾವ್ದೋ ಡಿಡೆಂಡಿ ಕರ್ಕೊಂಬಂದು ಕೊಟ್ಬಿಟ್ಟು ಹೋಗವ್ರೆ. ನೋಡೋಣ, ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಪಿಕಪ್ ಆಗ್ಬಿಟ್ಟು ನಮ್ಮ ಹುಡುಗ ಏನೋ ಒಂದು ನಿಂದು ಪೂ ಮ್ಯಾಕ್ಸ್ ಸೌಂಡ್ ಯಾವ್ದು ಅಲ್ಲ ಕಣ, ಪೂಂಬರಲ್ಲ, ಅದು ಯಾವ್ದೋ ಹೊಸದು ಪೂಂಬ್ರಾಜಾಕ್ಸ್. ನಾನು ನಮ್ಮ ಹುಡುಗರು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ. ಏನು ಮಲ್ಕೊಂಡ್ರಿಲ್ಲ, ಸುಮ್ಮನೆ ಹಂಗೆ ಕೂತ್ಕೊಂಡಿದ್ದು. ಎದ್ಬಿಟ್ಟು ಬಂದ್ವಿ ಈಚೆ ಕಡೆ. ನೈಟ್ ಲೈಫ್ ತಿರುವಣ್ಣಾಮಲೈನಲ್ಲಿ ಹೆಂಗಿರುತ್ತೆ ನೋಡೋಣ ಅಂತ. ಏನು ತಗೊಳಕ್ ಬಂದಿದೀವ? ಮಾಮ್ಸ್ ಏನೋ ಜ್ಯೂಸು ಎಲ್ಲರಿಗೂ ಜ್ಯೂಸು ಕೂಲ್ ಡ್ರಿಂಕ್. ನಮ್ಮ ಹುಡುಗ ನೋಡಿ ಹೆಂಗ್ ಬಂದಾನೆ, ಫುಲ್ ಎಲ್ಲ ಶಾರ್ಟ್ಸ್ ಹಾಕೊಂಡು. ಹುಡುಗಿರು ಬರಲ್ಲ, ಹುಡುಗಿರು ಬರಲ್ಲ, ಸರಿ ಸಿಗ್ತಾ ಸನ. ಹುಡುಗಿರು ಬರಲ್ಲ, ಹಂಗೆ ಬಂದವನೆ. ಇಲ್ಲಿ ಯಾಕೋ ಜ್ಯೂಸ ಸಿಗ್ತಿಲ್ಲ ಅಪ್ಪು. ಹಾಂ, ಜ್ಯೂಸು ಸಿಗ್ತಿಲ್ಲ, ಏನೋ ಸಿಗ್ತಾ ಇಲ್ಲ ಇಲ್ಲಿ ಬೇಕಾಗಿರೋ ಐಟಮ್ಸ್ಗಳು. ತಮಿಳ್ನಾಡಲ್ಲಿ ಹಂಗೆ ಕಣ. ಹೌದಾ? ಇವಾಗ ಅರ್ಜೆಂಟು ಹೋಗ್ಬೇಕು. ಇವಾಗ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಇವ್ನು ಯಾಕೋ ಆಗಲ್ಲ ಅಂತ ಗೊತ್ತಾಗಲ್ಲ ನಿಂಗೆ. ಏನಕ್ಕ 14 ಕಿಲೋಮೀಟರ್ ಅಮಾಮ್ ಸೆಂಟರ್ ಬೆಟ್ಟನ ಹತ್ತಿದೀವಿ. ಬಾ ನೋಡೋಣ. ಅಂತೂ ಸೇಫಾಗಿ ರೀಚ್ ಆಗಿದ್ದೀವಿ. 14 ಕಿಲೋಮೀಟರ್ ಬೇರೆ ನಡಿಬೇಕು. ನಿದ್ದೆಗಿದ್ದೆ ಎಲ್ಲ ಏನೂ ಮಾಡೋಂಗಿಲ್ಲ. 14 ಕಿಲೋಮೀಟರ್ ಹೆಂಗೆ ನಡಿತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ರಿ.